ಎಸ್ಐಆರ್ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ ಮಾಹಿತಿ. ಚುನಾವಣಾ ಆಯೋಗದ ನಿರ್ದೇಶನದಂತೆ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆ ಕೈಗೊಳ್ಳಲಾಗುತ್ತಿದೆ. ಈಗಾಗಲೇ 94.14% ಮತದಾರರ ಮ್ಯಾಪಿಂಗ್ ಪೂರ್ಣಗೊಳಿಸಲಾಗಿದೆ. ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆಯನ್ನು ವ್ಯವಸ್ಥಿತವಾಗಿ ಅನುಷ್ಠಾನಗೊಳಿಸಲು ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ ತಿಳಿಸಿದರು. ಗದಗ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಬುಧವಾರ ಎಸ್ಐಆರ್ ಕುರಿತು ಪತ್ರಿಕಾಗೋಷ್ಠಿ ನಡೆಸಿ ಅವರು ಮಾಹಿತಿ ನೀಡಿದರು. ಎಸ್ಐಆರ್ ಕುರಿತು ರಾಜ್ಯದಾದ್ಯಂತ ಸಾಕಷ್ಟು ಚರ್ಚೆಗಳು ನಡೆದಿವೆ. ಸಾರ್ವಜನಿಕರಲ್ಲಿ ಉಂಟಾಗಿರುವ ಗೊಂದಲಗಳನ್ನು ನಿವಾರಿಸಲು ಪಾರದರ್ಶಕವಾಗಿ ಎಸ್ಐಆರ್ ಪ್ರಕ್ರಿಯೆ ನಡೆಸಲಾಗುವುದು. ಅರ್ಹ ಯಾವೊಬ್ಬ ಮತದಾರನೂ ಪಟ್ಟಿಯಿಂದ ಹೊರಗುಳಿಯಬಾರದು, ಮತದಾನದ ಹಕ್ಕಿನಿಂದ ವಂಚಿತರಾಗಬಾರದು ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಕೆಆರ್, ಚುನಾವಣಾ ಶಾಖೆಯ ತಹಶೀಲ್ದಾರ ಸಂತೋಷ್ ಕುಮಾರ ಹಿರೇಮಠ ಸೇರಿದಂತೆ ಸಹಾಯಕ ಚುನಾವಣಾಧಿಕಾರಿಗಳು ಹಾಜರಿದ್ದರು. ನಮ್ಮ ರಾಷ್ಟ್ರದಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹ್ಯಾಸ್ ಗಾಟ್ ಒನ್ ಆಫ್ ದ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಹ್ಯಾವಿಂಗ್ ಎ ಗುಡ್ ಎಲೆಕ್ಟ್ರಲ್ ರೋಲ್. ಅಂದರೆ ಮತದಾರರ ಪಟ್ಟಿನ ಕಾಲಕ್ಕೆ ಪರಿಶೀಲಿಸಿ ಪರಿಷ್ಕರಣೆ ಮಾಡಿ ಒಂದು ಸದೃಢವಾದ ಮತದಾರ ಪಟ್ಟಿ ತಯಾರು ಮಾಡೋ ಹೊಣೆಗಾರಿಕೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮೇಲಿದೆ. ಸೊ ಇದು ಕಾಲಕ್ಕೆ ಮಾಡಬೇಕಂತ ಹೇಳಿಬಿಟ್ಟು ಎಲೆಕ್ಷನ್ ಕಮಿಷನ್ ಮ್ಯಾಂಡೇಟಲ್ಲೇ ಇದೆ. ಸೊ ಹೌದು, ಸೆಕ್ಷನ್ 21 ಅದು ಮಾಡಬೇಕಂತ ಹೇಳಿದ್ರೆ ಇದಕ್ಕೆ ಲಾಸ್ಟ್ 2004 ಒಂದು ಸಮಗ್ರವಾದ ಪರಿಶೀಲನೆ ಮಾಡಿದ್ದು. ಈಗ 20 ವರ್ಷ ಕಳೆದಿದೆ, ಈಗ ಮತ್ತೊಮ್ಮೆ ಮಾಡ್ತಾ ಇದ್ದಾರೆ. ಈ ಸಮಗ್ರವಾದ ಪರಿಶೀಲನೆ ಅಂತ ಹೇಳಿದ್ರೆ ಅಥವಾ ಪರಿಷ್ಕರಣೆ ಅಂತ ಹೇಳಿದ್ರೆ ಹೊಸದಾಗಿ ತಯಾರು ಮಾಡೋದು ಅಂತ. ಇವತ್ತಿಗಿರೋ ವೋಟರ್ಸ್ನ ಹೊಸದಾಗಿ ಪಟ್ಟಿ ಮಾಡೋದಕ್ಕೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳ್ತಾರೆ. ಮತ್ತು ಒಂದು ಸಲ ನಾವು ಮತದಾರ ಪಟ್ಟಿ ತಯಾರು ಮಾಡಿಬಿಟ್ಟ ಮೇಲೆ ಮತ್ತೆ ಅದು ಪ್ರತಿ ವರ್ಷವೂ ರಿವಿಷನ್ ಮಾಡ್ತಾನೆ ಇರ್ತೀವಿ. ಸಮರಿ ರಿವಿಷನ್ ಅಂತ ಮಾಡ್ತಾ ಇರ್ತೀವಿ. ಸಮರಿ ರಿವಿಷನ್ ಮಾಡುವಾಗ ನಾವು ಈಗ ಮಾಡುವಷ್ಟು ದೀರ್ಘವಾದ ವಿಚಾರಣೆಗಳು ಮಾಡಿ ಸಮರಿ ರಿವಿಷನಲ್ಲಿ ಮಾಡಿರ್ತೀವಿ. ಈಗ ಲಾಸ್ಟ್ ಟೈಮ್ 2002 ಮಾಡಿದ ಪಟ್ಟಿ ಇದೆ ನಮ್ಮ ಸ್ಟೇಟಲ್ಲಿ. ಅಂದರೆ ಮಾಡಿದಾಗ 2002 ಒಂದು ಮಾಡಿದ್ದಾರೆ. ಆವಾಗ ಪರಿಷ್ಕರಣೆ ಎಲ್ಲ ಮಾಡಿ ಆವಾಗ ಒಂದು ವೋಟರ್ಸ್ ಲಿಸ್ಟ್ನ ತಯಾರು ಮಾಡಿದ್ದಾರೆ. ದಟ್ ಈಸ್ ದ ಬೇಸ್. ಈಗ ಅದರ ನಂತರದಲ್ಲಿ ನಾವು ಇಲ್ಲಿವರೆಗೂ ಕಂಟಿನ್ಯೂಸ್ ಆಗಿ ಪ್ರತಿ ವರ್ಷವೂ ರಿವಿಷನ್ಗಳು ಮಾಡಿಕೊಂಡು ಇನ್ಕ್ಲೂಷನ್ನು ಡೆಲಿಷನ್ಸು ಎಲ್ಲ ಮಾಡ್ಕೊಂಡು ಬಂದಿರ್ತೀವಿ. ಸೊ ಹಾಗಾಗಿ 2025ಗೂ ಒಂದು ಎಲೆಕ್ಟ್ರಲ್ ರೋಲ್ ಪಟ್ಟಿ ನಮ್ಮ ಹತ್ರ ಇದೆ. ಈಗ ಎಲೆಕ್ಟ್ರಲ್ ರೋಲ್ ಏನಿದೆ ಅದನ್ನೇ ಏಕಾಏಕಿ ಒಂದೇ ಸಲ ತೊಗೊಳಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ಸಮಗ್ರವಾದ ರಿವಿಷನ್ಗೆ ಎಲೆಕ್ಷನ್ ಕಮಿಷನ್ ಕೈ ಹಾಕಿದೆ. ಈ ಸಮಗ್ರವಾದ ರಿವಿಷನ್ನಲ್ಲಿ ಏನಂತ ಹೇಳಿದ್ರೆ ಎವ್ರಿ ಸಿಟಿಸನ್ ಶುಡ್ ಬಿ ಎಲಿಜಿಬಲ್ ಟು ವೋಟ್. ಅವನ್ನ ತೊಗೋಬೇಕಂತ ಇದೆ. ಎಲಿಜಿಬಿಲಿಟಿ ಟು ವೋಟ್ ಅಂದರೆ ದರ್ ಆರ್ ಓನ್ಲಿ 3 ಮೇಜರ್ ರೀಸನ್ಸ್. ಟು ಬಿ ಎ ವೋಟರ್ ಹಿ ಶುಡ್ ಬಿ ಎ ಸಿಟಿಸನ್ ಆಫ್ ಇಂಡಿಯಾ, 18 ವರ್ಷ ಆಗಿರಬೇಕು, ಆರ್ಡಿನರಿ ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಆಗಬೇಕಂತ, ಮತ್ತು ಯಾವುದೇ ಕೋರ್ಟಿಂದ ಡಿಸ್ಕ್ವಾಲಿಫೈ ಆಗಿರ್ತಾರೆ. ದೀಸ್ ಆರ್ ದ 4 ಕ್ವಾಲಿಟೀಸ್ ರಿಕ್ವೈರ್ಮೆಂಟ್ಸ್. ಈ 4ಕ್ಕೂ ಒಪ್ಪಿಗೆ ಆಗುವಂಥ ಯಾರೇ ಭಾರತೀಯ ಇದ್ರೂ ಅವನು ವೋಟಿಂಗಿಂದ ಮಿಸ್ ಆಗಬಾರ್ದು ಅನ್ನೋದು ಉದ್ದೇಶ. ನೆಕ್ಸ್ಟ್, ಇದರಲ್ಲಿ ಯಾರು ಕ್ವಾಲಿಫೈ ಆಗ ಅಂದರೆ ಓವರ್ ಇನ್ಎಲಿಜಿಬಲ್ ಅವ್ರನ್ನ ವೋಟರ್ ಲಿಸ್ಟಲ್ಲಿ ಇರಬಾರ್ದು ಅನ್ನೋದು ಒಂದು ಉದ್ದೇಶ. ಈ ವರ್ಷ ರಿವಿಷನ್ ಮಾಡುವಾಗ ನಾವು ಎಷ್ಟೋ ರೀಸನಿಂಗ್ ಹಾಕಿರ್ತೀವಿ. ಒಂದೇ ಕಡೆ ವೋಟರ್ ಲಿಸ್ಟಲ್ಲಿ ಇರಬೇಕು, 2 ಕಡೆ ಇರಬಾರ್ದು ಅಂತ ಹೇಳಿಬಿಟ್ಟು. ಈ ಮೈಗ್ರೇಷನ್ ಆದಾಗ ಹೋಗಿದ್ದ ಜಾಗದಲ್ಲಿ ಸೇರಿಸ್ಕೊತಿರ್ತಾರೆ, ಹಿಂದಿನ ಜಾಗದಲ್ಲಿ ತೆಗೆದಿರೋದಿಲ್ಲ. ಮತ್ತೊಂದು ಜಿಲ್ಲೆಯಿಂದ ಬಂದವರು ಹಾಗೆ ಸೇರಿಸ್ಕೊಂಡು ಲಿಸ್ಟಲ್ಲಿ ವೋಟರಾಗಿ ಇರ್ತಾರೆ. ಬಟ್ ಅವರು ಸಮಗ್ರವಾದ ರಿವಿಷನ್ ಬೇಸ್ ಏನಿರುತ್ತೆ ಅದರೊಳಗೆ ಅವ್ರದ್ದು ಇರುವುದಿಲ್ಲ. ಹಾಗಾಗಿ ಏನು 2002 ಎಲೆಕ್ಟ್ರಲ್ ರೋಲ್ ಇದೆ ಸ್ಟೇಟಲ್ಲಿ, ಅದನ್ನು ಬೇಸ್ ಆಗಿಟ್ಕೊಂಡು 2025 ಲಿಸ್ಟ್ನ ಪರಿಷ್ಕರಣೆ ಮಾಡೋಕ್ಕೆ ಈಗ ಕ್ರಮ ತೊಗೊತಿರೋದು. ಸೊ 2025 ಇರೋದನ್ನು ಈಗ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ದಿಸ್ ಹೋಲ್ ಪ್ರೊಸೆಸ್ ಈಸ್ ಗೋಯಿಂಗ್ ಟು ಬಿ ಡನ್ ಇನ್ 6 phases. 6 phase ಅಂತ ಹೇಳಿದ್ರೆ ಏನೇನು ಮಾಡ್ತಾರೆ ಅಂತ ಹೇಳಿದ್ರೆ, ಫಸ್ಟು 20ನೇ ತಾರೀಕಿಂದ ಸ್ಟಾರ್ಟ್. 20ನೇ ತಾರೀಕಿಂದ ಲಿಸ್ಟ್ನ ಪ್ರಿಪೇರ್ ಮಾಡಿಕೊಡ್ತಾರೆ. ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇವತ್ತಿಗೆ 2025 ಏನು ವೋಟರ್ಸ್ ಇದ್ದಾರೆ ಅವರೆಲ್ಲರಿಗೂ ಒಂದು ಎನ್ಯುಮರೇಷನ್ ಫಾರ್ಮ್ ಅಂತ ಪ್ರಿಂಟ್ ಆಗುತ್ತೆ. ಎನ್ಯುಮರೇಷನ್ ಫಾರ್ಮ್ ಪ್ರಿಂಟ್ ಆದಾಗ ಅದು ಯಾವ ಪೋಲಿಂಗ್ ಸ್ಟೇಷನ್ಗೆ ಸೇರಿದ್ದಾರೆ ಅನ್ನೋದು ಸೇರಿಸಿ ಪ್ರಿಂಟ್ ಆಗುತ್ತೆ. ಪ್ಲಸ್ ಅದರೊಳಗೆ ಯಾವ BLOಗೆ ಅಸೈನ್ ಆಗಿದೆ ಆ ಬ್ಲಾಕ್ ಅನ್ನೋದು BLO ಹೆಸರು ಸಹಿತ ಪ್ರಿಂಟ್ ಆಗಿ ಬರುತ್ತೆ, ಎನ್ಯುಮರೇಷನ್ ಫಾರ್ಮ್. ಇದು ಈ ಎನ್ಯುಮರೇಷನ್ ಫಾರ್ಮ್ನ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, 20ನೇ ತಾರೀಕಿಂದ ಸ್ಟಾರ್ಟ್, ಜೂನ್ 20ರಿಂದ 29ರವರೆಗೂ ಪ್ರಿಂಟಿಂಗ್ ಸ್ಟಾರ್ಟ್ ಆಗುತ್ತೆ. ಮತ್ತು ಇದರೊಳಗೆ ಇನ್ನೊಂದು ಅಂಶ ಏನಿದೆ ಅಂತ ಹೇಳಿದ್ರೆ,
1/10/26 ಯಾರಿಗೆಲ್ಲ 18 ತುಂಬುತ್ತೆ ಅವರೆಲ್ಲರೂ ವೋಟಿಂಗ್ ಲಿಸ್ಟ್ಗೆ ಸೇರೋಕ್ಕೆ ಅರ್ಹರಾಗಿರ್ತಾರೆ. ಯಾಕೆಂದರೆ ಎಲೆಕ್ಷನ್ಸ್ ಅದರ ನಂತರ ಆಯಿತು ಅಂತ ಹೇಳಿದ್ರೆ ಆಮೇಲೆ ತಿರ್ಗಿ ಅವರೆಲ್ಲ ಮಾಸ್ ಎಂಟ್ರಿ ಮಾಡೋದಕ್ಕಿಂತ ಅದಕ್ಕೆ ಇವತ್ತಿಗೆ 1/10/26 ಯಾರ್ಯಾರಿಗೆ 18 ಆಗುತ್ತೆ ಅವ್ರನ್ನೆಲ್ಲರೂ ಇನ್ಕ್ಲೂಡ್ ಮಾಡೋಕ್ಕೆ ಅವಕಾಶ ಮಾಡಿದ್ದಾರೆ. ಇವ್ರನ್ನೂ ಎಲ್ಲ ಇನ್ಕ್ಲೂಡ್ ಮಾಡೇ 2025 ಲಿಸ್ಟ್ ಜೊತೆಗೆ ಈ ಎನ್ಯುಮರೇಷನ್ ಫಾರ್ಮ್ ಜನ್ರೇಟ್ ಆಗುತ್ತೆ. ಎನ್ಯುಮರೇಷನ್ ಫಾರ್ಮ್ನ ಏನಾಗಿರುತ್ತೆ ಅಂದರೆ ಈಗ ಪ್ರತಿಯೊಂದು ಪೋಲಿಂಗ್ ಸ್ಟೇಷನ್ಗೂ ಒಬ್ಬ BLO ಇರ್ತಾರೆ. ಸೊ ಆ BLOಗೆ ನೆಕ್ಸ್ಟ್ ಕೆಲಸ ಏನಂತ ಹೇಳಿದ್ರೆ 30/6ರಿಂದ 29/7 ಮನೆ ಮನೆಗೆ ವಿಸಿಟ್ ಮಾಡಿ ಹಿ ಹ್ಯಾಸ್ ಟು ಗಿವ್ ದ ಎನ್ಯುಮರೇಷನ್ ಫಾರ್ಮ್. ಎನ್ಯುಮರೇಷನ್ ಫಾರ್ಮ್ನ ಆ ಮನೆಯವರಿಗೆ ತಲುಪಿಸ್ಬೇಕು. ಅವರು ಪರ್ಸ್ನಲಿ ಸಿಗದೆ ಹೋದರೆ ಮನೆಯಲ್ಲಿ ಯಾರನ್ನ ಅಡಲ್ಟ್ ಮೆಂಬರ್ ಇದ್ದರೆ ಅಡಲ್ಟ್ ಮೆಂಬರ್ ಕೈಗೆ ಕೊಡ್ಬೋದು. ಸೊ ಇದು 30/6ರಿಂದ 29/7 ಮಾಡ್ತಾರೆ. ಮತ್ತು ಎಲೆಕ್ಷನ್ ಕಮಿಷನ್ ಹ್ಯಾಸ್ ಟೇಕನ್ ಎ ಡಿಸಿಷನ್ ಏನಂತ ಹೇಳಿದ್ರೆ ಒಂದು ಪೋಲಿಂಗ್ ಸ್ಟೇಷನ್ಗೆ 1200ಕ್ಕಿಂತ ಹೆಚ್ಚಿಗೆ ಮತದಾರರು ಇರಬಾರ್ದು ಅಂತ. ಅಂದರೆ ಹೆಚ್ಚಿನ ಮತದಾನ ಪೋಲಿಂಗ್ ಸ್ಟೇಷನ್ಸ್ನ ಮಾಡೋಣ, ಒಂದೇ ಪೋಲಿಂಗ್ ಸ್ಟೇಷನ್ಗೆ ಲೋಡ್ ಜಾಸ್ತಿ ಆಗಬಾರ್ದು ಅಂಥೇಳಿ. ಸೊ ಈ ಎನ್ಯುಮರೇಷನ್ ಫಾರ್ಮ್ಸ್ ಕೊಟ್ಟಾದಮೇಲೆ ನಮಗೆ ಎನ್ಯುಮರೇಷನ್ಸಿಂದ ವಾಪಸ್ ಬರಬೇಕಾಗಿರುತ್ತೆ. ಅಂದರೆ ಈ ಏನು ಅವಧಿ ಇದೆ 30/6ರಿಂದ 29/7 ಏನು ಮನೆ ಮನೆಗೆ ಭೇಟಿ ಮಾಡ್ತಾರೆ, ಕನಿಷ್ಠ 3 ಸಲ ಹೋಗ್ಬೇಕಂತ ಹೇಳಿ ತಾಕೀತು ಮಾಡಿದ್ದಾರೆ. BLO ಶುಡ್ ಗೋ ಗಿವ್ ದ ಅಪ್ಲಿಕೇಶನ್ ಫಾರ್ಮ್ ಆ್ಯಂಡ್ ಕಲೆಕ್ಟ್ ದ ಅಪ್ಲಿಕೇಶನ್ ಫಾರ್ಮ್ ಅಂದ್ಬಿಟ್ಟು. ಸೊ ಹೀಗೆ ತೊಗೊಂಡಾಗ ನಮಗೆ ಪ್ರತಿ ಪೋಲಿಂಗ್ ಸ್ಟೇಷನ್ಗೆ ಎಷ್ಟು ಜನದ ಫಾರ್ಮ್ಸ್ ವಾಪಸ್ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ. ಸೊ ಅದು ಒಂದು ಬೂತ್ಗೆ 1200ಕ್ಕಿಂತ ಹೆಚ್ಚಾದರೆ ರ್ಯಾಷನಲೈಸ್ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ಅಕ್ಕಪಕ್ಕದ ಬೂತ್ಗಳಿಂದ ಹೆಚ್ಚಿಗೆ ಆದರೆ ಸೇರಿಸಿ ಇನ್ನೊಂದು ಬೂತ್ ಮಾಡಬೇಕಂತ ಹೇಳಿದ್ದಾರೆ. ಸೊ 1200 ಜನಕ್ಕೆ ಇದು ಆದಾಗ ಈ ಒಂದು ಪ್ರಕ್ರಿಯೆ ಮುಗಿದ ತಕ್ಷಣ ವಿಲ್ ಜನರೇಟ್ 5/8/26ಗೆ ಡ್ರಾಫ್ಟ್ ಎಲೆಕ್ಟ್ರೋಲ್ ರೋಲ್ ಪ್ರಿಂಟ್ ಆಗುತ್ತೆ. ಡ್ರಾಫ್ಟ್ ಎಲೆಕ್ಟ್ರೋಲ್ ರೋಲಲ್ಲಿ ಯಾವುದು ಪ್ರಿಂಟ್ ಆಗುತ್ತೆ ಅಂದರೆ ಯಾವುದ್ಯಾವುದು ಮತದಾರರ ಪಟ್ಟಿ ಎನ್ಯುಮರೇಷನ್ ಫಾರ್ಮ್ಸ್ ವಾಪಸ್ ಕೊಟ್ಟಿರ್ತಾರೆ ಅವರು ಇನ್ಕ್ಲೂಡ್ ಆಗಿರ್ತಾರೆ. 2002ರಲ್ಲಿ ಅವರ ಹೆಸರು ಇತ್ತು ಅಂತ ಹೇಳಿದ್ರೆ ದೇ ಆರ್ ಡೈರೆಕ್ಟ್ಲಿ ಟೇಕನ್ ಆ್ಯಸ್ ಸಿಟಿಸನ್ಶಿಪ್. ಅದನ್ನು ಡೌಟ್ ಮಾಡಬಾರ್ದು ಅಂತ ತೀರ್ಮಾನ ಮಾಡಿದ್ದಾರೆ. ಅಂದರೆ 2002ರಲ್ಲಿ ವೋಟರ್ ಆಗಿದ್ದವ್ರಿಗೆ ಡೌಟ್ ಮಾಡೋಕ್ಕೆ ಬರೋದಿಲ್ಲ. ಅವ್ರ ಮಕ್ಕಳಿತ್ತು ಅಂತ ಹೇಳಿದ್ರೆ ಅವ್ರ ಮಕ್ಳಿಗೂ ಅವ್ರದ್ದು ಉಲ್ಲೇಖ ಸಿಕ್ತು ಅಂತ ಹೇಳಿದ್ರೆ ಅವ್ರದ್ದು ವೋಟರಾಗಿ ತೊಗೊಳಕ್ಕೆ ಅವಕಾಶ ಇದೆ. ಈ ಹಂತದಲ್ಲಿ ಯಾವುದೇ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡೋ ಪ್ರಕ್ರಿಯೆ ಇಲ್ಲ. ಸೊ ಈಗ ಡ್ರಾಫ್ಟ್ ಎಲೆಕ್ಟ್ರೋಲ್ ರೋಲ್ ಬರ್ತದೆ. ಸೊ ಈ 5/8ಗೆ ಆದಮೇಲೆ 1 ಮಂತ್ ಟೈಮ್ ಕೊಟ್ಟಿದ್ದೀವಿ. 5/8 to 4/9 ಅಬ್ಜೆಕ್ಷನ್ಸ್ ಆ್ಯಂಡ್ ಇದು ಹಾಕೋಕ್ಕೆ ಸಾರ್ವಜನಿಕವಾಗಿ ಅವಕಾಶ ಇದೆ. ಸೊ ಈ ಅಬ್ಜೆಕ್ಷನ್ಸ್ನ ಹಿಯರ್ ಮಾಡ್ತಾರೆ. ತಹಸೀಲ್ದಾರ್ ಇದ್ದಾರೆ, ಪೋಲಿಂಗ್ ಸ್ಟೇಷನ್ ಒಂದೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೂ ಒಂದೊಂದು AROಗಳಿದ್ದಾರೆ. ಅವರಲ್ಲೂ ತಕರಾರಿಗೆ ತೀರ್ಮಾನ ಆಗಲಿಲ್ಲ ಅಂತ ಹೇಳಿದ್ರೆ DC ಅವ್ರಿಗೂ ಬರೋಕ್ಕೂ ಅವಕಾಶ ಇದೆ. DC ಹತ್ರನೂ ಸರಿ ತೀರ್ಮಾನ ಆಗಲಿಲ್ಲ ಅಂದರೆ ಎಲೆಕ್ಷನ್ ಕಮಿಷನ್ಗೆ ಹೋಗೋಕ್ಕೂ ಅವಕಾಶ ಇದೆ. ಸೊ ಈ ಪ್ರಕ್ರಿಯೆ ಮುಗಿದ ಮೇಲೆ ಫೈನಲ್ ಎಲೆಕ್ಟ್ರಲ್ ರೋಲ್ ಪಬ್ಲಿಷ್ ಆಗ್ತದೆ. ದಿಸ್ ಇಸ್ ಇನ್ ಜನರಲ್ ವಾಟ್ ಈಸ್ ದ ಪ್ರೊಸೆಸ್ ಅಂದ್ಬಿಟ್ಟು. ಇದು ಎಲೆಕ್ಟ್ರಲ್ ರೋಲ್ನ ಏನು ಎಂಟ್ರಿ ಮಾಡ್ಬೇಕಾದ್ರೆ 2002 ಪಟ್ಟಿಲಿ ನಾನು ಹೆಂಗೆ ನೋಡಬೇಕು ಅಂತ ಹೇಳಿದ್ರೆ ವೆಬ್ಸೈಟಲ್ಲಿ 2002 ಪಟ್ಟಿ ಇದೆ. ಅದರ ಜೊತೆಗೆ ಪ್ರತಿ ಪೋಲಿಂಗ್ ಸ್ಟೇಷನಲ್ಲೂ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ ಓಪನ್ ಮಾಡಿರ್ತೀವಿ. ಪ್ರತಿ ಪೋಲಿಂಗ್ ಸ್ಟೇಷನಲ್ಲೂ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಇರುತ್ತೆ. ಅಲ್ಲಿ BLOಸು ಅಥವಾ BLO ಸೂಪರ್ವೈಸರ್ಸ್ ಹಾಜರಿರ್ತಾರೆ. ಅವರು ಅಲ್ಲಿ ಏನಾರು ಯಾರನ್ನ ಫಿಲ್ ಮಾಡೋದ್ರಲ್ಲಿ ಅಥವಾ ಡಾಕ್ಯುಮೆಂಟೇಷನ್ ಮಾಡೋದ್ರಲ್ಲಿ ಸಮಸ್ಯೆ ಕಂಡು ಬಂತು ಅಂತ ಹೇಳಿದ್ರೆ ಅಲ್ಲಿ ಬಂದರೆ ಅವರು ಅವ್ರಿಗೆ ಸಹಕಾರ ಕೊಡ್ತಾರೆ. ಅವರು 2002 ಫಾರ್ಮ್ಸ್ನು ವೆಬ್ಸೈಟಲ್ಲಿ ತೆಗೆದು ತೋರಿಸಿ ಅವ್ರದ್ದು ಪೂರ್ವಕವಾದ ಮಾಹಿತಿಗಳನ್ನ ಎಂಟ್ರಿ ಮಾಡ್ತಾರೆ. ಎಂಟ್ರಿ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಯಾವ ಎನ್ಯುಮರೇಷನ್ ಫಾರ್ಮ್ಗೆ BLO ಸೈನ್ ಮಾಡ್ತಾರೆ ದಟ್ ಆಲ್ ವಿಲ್ ಬಿ ಕೌಂಟೆಡ್ ಫಾರ್ ಡ್ರಾಫ್ಟ್. ಇಲ್ಲಿ ಪೊಲಿಟಿಕಲ್ ಪಾರ್ಟೀಸ್ಗಳಿಗೆ ಪ್ರತಿ ಬೂತ್ಗೂ ಒಬ್ಬರನ್ನ ಅವ್ರದ್ದು ಏಜೆಂಟ್ನ ನೇಮಕ ಮಾಡಿಕೊಡಿ ಅಂತ ಕೇಳಿದ್ದೀವಿ. ನಮ್ಮ ಜಿಲ್ಲೆಯಲ್ಲೂ ಈಗ 2 ರಾಷ್ಟ್ರೀಯ ಪಕ್ಷದವರು ಕೊಟ್ಟಿದ್ದಾರೆ. ಇನ್ನು ಮಿಕ್ದವ್ರು ಇನ್ನೂ ಕೊಡ್ತಾ ಇಲ್ಲ, ಕೊಡೋಕ್ಕೆ ನಾವು ಮೇಲಿಂದ ಮೇಲೆ ಕೇಳ್ತಾ ಇದ್ದೀವಿ. ಸೊ ಕಾಂಗ್ರೆಸ್ ಆ್ಯಂಡ್ BJP ಪ್ರತಿಯೊಂದು ಬೂತ್ಗೂ ಒಬ್ಬೊಬ್ಬರನ್ನ ಕೊಟ್ಟಿದ್ದಾರೆ. ಅವರೂ BLO ಜೊತೆ ಮನೆ ಮನೆಗಳಿಗೆ ಹೋದಾಗ ಅವ್ರಿಗೂ ಹೋಗೋಕ್ಕೆ ಜೊತೆಯಲ್ಲಿ ಅವಕಾಶ ಇದೆ. ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಬೇಕು ಅನ್ನೋ ಒಂದು ಮೇನ್ ಉದ್ದೇಶದಿಂದನೇ ಅವ್ರದ್ದು ಸಹಭಾಗಿತ್ವ ನಾವು ಇಟ್ಕೊಂಡಿದ್ದೀವಿ. ಸೊ ಏನು ಫಾರ್ಮ್ಸ್ ಕೊಟ್ಟು ಬಂದಮೇಲೆ BLO ಹೋದಾಗಲೂ ಕಲೆಕ್ಟ್ ಮಾಡ್ಕೊಂಡು ಬರ್ಬೋದು ಅಥವಾ BLAನೂ ಸಹ ಕಲೆಕ್ಟ್ ಮಾಡ್ಕೊಂಡು ಬರ್ಬೋದು. BLAನೂ ಒಂದು ಸಲಿಗೆ ಒಂದು 50 ಕಲೆಕ್ಟ್ ಮಾಡ್ಕೊಂಬರೋದಕ್ಕೆ ಲಿಮಿಟ್ ಇಟ್ಟಿದ್ದೀವಿ. ಅಂದರೆ ಊರದೆಲ್ಲ ನಾನೇ ಮಾಡ್ಕೊಂಬರ್ತೀನಿ ಅನ್ನೋಕ್ಕೆ ಬೇಡ ಅಂತ ಹೇಳಿಬಿಟ್ಟು 50 ಕಲೆಕ್ಟ್ ಮಾಡ್ಕೊಂಡು ಬಂದು ಕೊಡಬೇಕು ಅಂತ ಹೇಳಿ. ಒಂದು ವೇಳೆ ಈಗ ಯಾರೇ ಕಲೆಕ್ಟ್ ಮಾಡ್ಕೊಂಬರ್ಲಿ, ಈಗ ಫಿಲ್ ಮಾಡಿದ್ದೆ ಫಾರ್ಮ್ ಕೊಡ್ತಾರೆ,
ಸಿಟಿಸನ್ ಫಿಲ್ ಮಾಡಿರ್ತಾರೆ, ಅದು ಕೊಡ್ತಾರೆ, ಮತ್ತು BLAಗಳು ತಂದಿದ್ದು ಕೊಡ್ತಾರೆ. ಇದನ್ನು BLO ಅವನ ಹತ್ರ ಇರೋ ಮಾಹಿತಿ ಜೊತೆಗೆ ಚೆಕ್ ಮಾಡಬೇಕು. ಚೆಕ್ ಮಾಡೋದು ಅಂತ ಹೇಳಿದ್ರೆ ಏನಂದರೆ 2002 ಏನಿತ್ತು ಅನ್ನೋದು ಆಗ್ತದೆ. ಈ ಯಾರೋ ಒಬ್ಬ 2002 ಇದ್ದೇ ಇಲ್ಲ, ಅವನು ಇವಾಗ ಅವನು ಎಸ್ ಬಿಕಮ್ 18 years old ಆ್ಯಂಡ್ ಅವನು ಫಿಲ್ ಮಾಡಿ ಕೊಡ್ತಾನೆ. 2005 ಎಂಟ್ರಿ ಇದೆ, ಕೊಡ್ತಾನೆ. ಸೊ ಅವನು ಎಷ್ಟು ರಿಲೇಟ್ ಹಿಮ್ ಟು ಯಾರನ್ನ ಒಬ್ಬರು 2002 ಇರೋರಿಗೆ ರಿಲೇಟ್ ಮಾಡಬೇಕು. ಅವನು ಯಾರು ತಂದೆನೋ ತಾಯಿಯೋ ಅಂತನೋ ರಿಲೇಟ್ ಮಾಡಿದ್ರೆ ಸೊ ಆವಾಗ ಅದನ್ನು ಕ್ರಾಸ್ ವೆರಿಫೈ ಮಾಡ್ಕೊಳ್ತಾರೆ. ಸೊ ಅದ್ರ ಮೇಲೆ ಒಂದು ಮಾಡೋಕ್ಕೆ ಇದಾಗ್ತದೆ. BLA ಮತ್ತು BLOಗಳಿಗೆ ಏನಾರ ಎಂಟ್ರಿ ಮಾಡಿರೋದ್ರಲ್ಲಿ ತಕರಾರು ಅಂತ ಕಂಡು ಬಂತು ಅಂತ ಹೇಳಿದ್ರೆ ಇತ್ಯರ್ಥ ಮಾಡದೆ ಅದನ್ನು ತಹಸೀಲ್ದಾರ್ ಗಮನಕ್ಕೆ ತರ್ತಾರೆ. ತಹಸೀಲ್ದಾರು ಅದ್ರ ಬಗೆಗೆ ವಿಚಾರಣೆ ಮಾಡಿ ಹಿ ವಿಲ್ ಟೇಕ್ ಎ ಡಿಸಿಷನ್. ಯಾವುದೇ ವೋಟರ್ನ ಕೈ ಬಿಡಬೇಕಾದ್ರೆ ಒಂದು ಆದೇಶ ಇಲ್ಲದೆ ಕೈ ಬಿಡೋಂಗಿಲ್ಲ. ದೇರ್ ಶುಡ್ ಬಿ ಅನ್ ಆರ್ಡರ್ ಟು ರಿಮೂವ್ ಎನಿವನ್. ಏನಾರ ಒಂದು ಕಾರಣ ಸಕಾರಣ ಕೊಟ್ಟೆ ಅವರು ರಿಮೂವ್ ಮಾಡಬೇಕಾಗಿರುತ್ತೆ. ಈಗ ಇದರೊಳಗೆ ಒಂದು ಮೇಜರ್ ಆ್ಯಕ್ಟಿವಿಟಿ ಅಂತ ಹೇಳಿದ್ರೆ ನಾವು SIRಗಿಂತ ಮುಂಚೆ ಮ್ಯಾಪಿಂಗ್ ಅಂತ ಮಾಡಿದ್ದೀವಿ. ಏನಂತ ಹೇಳಿದ್ರೆ 2002 ವೋಟಿಂಗ್ ಲಿಸ್ಟು ಮತ್ತು 2025 ವೋಟಿಂಗ್ ಲಿಸ್ಟ್ನ ಒಂದು ಕಂಪೇರ್ ಮಾಡಿ ಅದನ್ನು ಯಾರ್ಯಾರು ಮ್ಯಾಚ್ ಆಗ್ತಾರೆ ಅಂತ ನಾವು ಒಂದು ಪಟ್ಟಿ ಮಾಡ್ಕೊಂಡಿದ್ದೀವಿ. ಅದು ಒಂದು ಪ್ರಿಲಿಮಿನರಿ ಅಂದೇನಂತ ಹೇಳಿದ್ರೆ ಈ ಫಾರ್ಮ್ ಫಿಲ್ ಮಾಡಿ ವಾಪಸ್ ಬಂದಾಗ ಚೆಕ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೂ ಇದಕ್ಕೂ ನೇರವಾದ ಏನು ಸಂಬಂಧ ಇಲ್ಲ, ಬಟ್ ಫಾರ್ಮ್ ಫಿಲ್ ಮಾಡಿದ್ದನ್ನು ವೆರಿಫೈ ಮಾಡೋದಕ್ಕೆ 2002-25 ಇರೋದಕ್ಕೆ ಎಷ್ಟು ಜನ ಮ್ಯಾಚ್ ಆಗ್ತಾರೆ ಅಂತ ನೋಡಿದ್ರೆ ನಮ್ಮ ಜಿಲ್ಲೆಯಲ್ಲಿ ಇವತ್ತಿಗೆ 94% ಮ್ಯಾಪಿಂಗ್ ಆಗಿದೆ. ಅಂದರೆ 2025 ಮತ್ತು 2002 ಎಲೆಕ್ಟ್ರಲ್ ರೋಲ್ನ ನಾವು ಎರಡನ್ನೂ ಚೆಕ್ ಮಾಡಿದ್ರೆ 94% ಜನ ಮ್ಯಾಪಿಂಗ್ ಆಗಿದ್ದಾರೆ. ಇಡೀ ಜಿಲ್ಲೆಯಲ್ಲಿ 52,500 ಅಂದರೆ 53,000 ಜನದ ಮ್ಯಾಪಿಂಗ್ ಇನ್ನೂ ಆಗಿಲ್ಲ. ತಾಲೂಕು ವೈಸ್ ಪಟ್ಟಿನೂ ಇದೆ. ನಾನು ಹೇಳ್ತೀನಿ, ನಮ್ಮಲ್ಲಿ ಈಗ ಶಿರಟ್ಟಿ ಮತಕ್ಷೇತ್ರದಲ್ಲಿ 11,500 ಜನ ಇನ್ನೂ ಮ್ಯಾಪಿಂಗ್ ಆಗಿಲ್ಲ. ಗದಗಲ್ಲಿ 14,000 ಮ್ಯಾಪಿಂಗ್ ಆಗಿಲ್ಲ. ರೋಣಲ್ಲಿ 15,000 ಮ್ಯಾಪಿಂಗ್ ಆಗಿಲ್ಲ. ನರಗುಂದಲ್ಲಿ 10,000 ಮ್ಯಾಪಿಂಗ್ ಆಗಿಲ್ಲ. ಈ ಇಷ್ಟು ಜನದ ನಮಗೆ 2002 ವೋಟರ್ಸ್ ಲಿಸ್ಟಲ್ಲಿ ಅವರು ಇದಾರೋ ಇಲ್ವೋ ಅನ್ನೋದ್ರ ಬಗ್ಗೆ ನೇರವಾದ ಮಾಹಿತಿ ನಮಗೆ ಸಿಕ್ಕಿಲ್ಲ. ಇಷ್ಟು ಜನ ಮ್ಯಾಪಿಂಗಲ್ಲಿ ಬಾಕಿ ಇದ್ದಾರೆ. ಸೊ ಇವರಿಷ್ಟು ಪ್ರಾಬಬಲಿ ದೇ ವಿಲ್ ಕಮ್ ಇನ್ ಟು ಏನು ಡ್ರಾಫ್ಟಲ್ಲಿ ಬರದೇ ಹೋಗ್ಬೋದು, ಚಾನ್ಸಸ್ ಇರ್ತವೆ. ಎನ್ಕ್ವೈರಿಗೆ ಒಳಪಡುವಂಥ ಸಂಖ್ಯೆ ಇದು. ಈಗ ಇನ್ನೂ ಮ್ಯಾಪಿಂಗ್ ಇನ್ನೂ ನಡೀತಾ ಇದೆ. 16ನೇ ತಾರೀಕುವರೆಗೂ ಮ್ಯಾಪಿಂಗ್ ಇದೆ. ಅಷ್ಟರೊಳಗೆ ಮ್ಯಾಪಿಂಗ್ ಆಯಿತು ಅಂದರೆ ನಮಗೆ ವೋಟರ್ಸ್ನ ಮ್ಯಾಚ್ ಮಾಡೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಅಂದರೆ ವೋಟರ್ ಫೆಸಿಲಿಟೇಷನ್ ಸೆಂಟರ್ಸ್ಗೆ ಈಗ ಜನ ಬಂದಾಗ ನಮ್ಮದು 25 ಇದೆ, 2025 ಇದೆ, ಆದರೆ 2002 ಎಲ್ಲಿ ಬರ್ತದೆ ಏನು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ನಮ್ಮ BLOಗಳು ಏನಿರ್ತಾರೆ ಅವರು ಚೆಕ್ ಮಾಡಿ ಅವ್ರಿಗೆ ಅದಕ್ಕೆ ಪೂರಕವಾದ ಏನು ಬರುತ್ತೆ ಬರೋದಿಲ್ವಾ ಮಾಹಿತಿನ ಕೊಡೋಕ್ಕೆ ಅನುಕೂಲ ಆಗ್ತದೆ. ಹಾಗೆ BLOಗಳಿಗೇನೆ ಅಥವಾ BLAಗಳಿಗೆ ಏನಾರ ಸಮಸ್ಯೆ ಇದ್ದರೆ ಅವ್ರಿಗೂ ಪರಿಹಾರ ಮಾಡೋದಕ್ಕೆ BLO ಫೆಸಿಲಿಟೇಷನ್ ಸೆಂಟರ್ ಅಂತ ಹೇಳಿ ಸೂಪರ್ವೈಸರ್ಸ್ ಇದ್ದಾರೆ. ಅದನ್ನೂ ಒಂದು ಗ್ರಾಮ ಪಂಚಾಯತಿ ಒಂದು ಮಾಡಿದ್ದೀವಿ. ಅಂದರೆ ಈ ಅವ್ರವ್ರ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಥವಾ ಪೋಲಿಂಗ್ ಸ್ಟೇಷನಲ್ಲಿ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೇನಾರ ಟೆಕ್ನಿಕಲ್ ಪ್ರಾಬ್ಲಮ್ಸು ಅಥವಾ ಅಡ್ಮಿನಿಸ್ಟ್ರೇಟಿವ್ಲಿ ಅಥವಾ ಅರ್ಥ ಆಗದೆ ಹೋಗ್ತು ಏನು ಮಾಡಬೇಕು ಅಂತ ಹೇಳಿ ಸಮಸ್ಯೆ ಏನಾರು ಬಂದರೆ ಅವರಿಗೆ ಪರಿಹಾರ ಕೊಡೋಕ್ಕೆ ಅಥವಾ ಸಹಕಾರ ನೀಡೋಕ್ಕೆ ಪ್ರತಿಯೊಂದು ಸೂಪರ್ವೈಸರ್ಗಳು ಅಲ್ಲಿರ್ತಾರೆ. 10 ಜನ BLOಗಳಿಗೆ ಒಬ್ಬ ಸೂಪರ್ವೈಸರ್ ಇದ್ದಾನೆ. ಸೊ ಒಂದೊಂದು ಪಂಚಾಯತಿಲಿ ಒಂದೊಂದು BLO ಫೆಸಿಲಿಟೇಷನ್ ಸೆಂಟರ್ಸ್ ಮಾಡಿದ್ದೀವಿ. ಅಲ್ಲಿ ಅವರು ಸಹಕಾರ ನೀಡ್ತಾರೆ. ಸಾರ್ವಜನಿಕರು ಅಲ್ಲಿ ಹೋಗೋದು. ಈಗೇನು ಫಾರ್ಮ್ಸ್ ಬಂದಿದ್ದು ಕರೆಕ್ಟ್ ಇದೆ ಅಂತ ಆಗುತ್ತೆ ಅದು BLOಗಳು ಆ್ಯಪಲ್ಲಿ ಅಪ್ಲೋಡ್ ಮಾಡ್ತಾರೆ. ಆ್ಯಪಲ್ಲಿ ಅಪ್ಲೋಡ್ ಮಾಡಿದ ಇಟ್ ವಿಲ್ ಬಿ ಇಂಟಿಗ್ರೇಟೆಡ್ ಇನ್ ಟು ದ ECI ಸಿಸ್ಟಮ್ ಆ್ಯಂಡ್ ಡ್ರಾಫ್ಟ್ಗೆ ಅದು ಆ್ಯಡ್ ಆಗ್ತಾ ಹೋಗ್ತದೆ. ಇದು ಇನ್ ಜನರಲ್ ಅಬೌಟ್ SIR. ಈಗ ತಮ್ಮಲ್ಲಿ ಏನೋ ಪ್ರಶ್ನೆಗಳಿದ್ರೆ ಸೊ ಅದರೊಳಗೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್. ಇದರೊಳಗೆ ಇನ್ನೊಂದೇನೆಂದರೆ ARO ಅವನು ವಿಮರ್ಶೆ ಮಾಡೋದು ಇರ್ತದೆ. ಅವನಿಗೂ ಒಂದು ಅಧಿಕಾರ ಇದೆ. ಅವನು ಚೆಕ್ ಮಾಡಿ ಅವನು ಚೆಕ್ ಮಾಡಬೇಕು ಏನೇನು ತೊಗೋಬೇಕು ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ರೆ ಯಾವುದೇ ಒಂದು ಐಡೆಂಟಿಟಿ ಕಾರ್ಡ್, ಪೆನ್ಷನ್ ಪೇಮೆಂಟ್ ಆರ್ಡರ್ ಇಶ್ಯೂಡ್ ಟು ರೆಗ್ಯುಲರ್ ಎಂಪ್ಲಾಯಿ, ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟಲ್ಲಿ ಪೆನ್ಷನ್ ತೊಗೊಳ್ತಿದ್ರೆ ಪೆನ್ಷನ್ಗೆ ಸಂಬಂಧಪಟ್ಟ ದಾಖಲೆ ಕೊಡ್ಬೋದು. ಕಾರ್ಡ್ ಡಾಕ್ಯುಮೆಂಟ್ ಇಶ್ಯೂಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ, ಲೋಕಲ್ ಅಥಾರಿಟೀಸ್, ಬ್ಯಾಂಕ್ಸ್ಗೀಂಗ್ಸಲ್ಲಿ ಅಥವಾ ಲೋಕಲ್ ಮುನ್ಸಿಪಾಲ್ಟಿಯಿಂದ ಕೊಟ್ಟರೆ ಐಡೆಂಟಿಟಿ ಕಾರ್ಡ್ ಇತ್ತು ಅಂದರೆ ಅವರು ಸಾಮಾನ್ಯ ರೆಸಿಡೆಂಟ್ ಅಂತ ಹೇಳಿ ಕೊಟ್ಟಿದ್ರೆ ಅದು, ಬರ್ತ್ ಸರ್ಟಿಫಿಕೇಟ್, ಪಾಸ್ಪೋರ್ಟ್, SLC ಮಾಸ್ ಕಾರ್ಡ್ ಮತ್ತು ಪರ್ಮನೆಂಟ್ ರೆಸಿಡೆಂಟ್ಸ್ ಅಂತ ಹೇಳೋ ಸರ್ಟಿಫಿಕೇಟ್,
ಫಾರೆಸ್ಟ್ ರೈಟ್ ಸರ್ಟಿಫಿಕೇಟ್, ಅಲ್ಲಿ ಉಳುಮೆ ಮಾಡ್ತಿದ್ದಾರೆ ಅವರು ಫಾರೆಸ್ಟ್ ರೈಟ್ಸ್ಗೆ ಇದಿದೆ ಅಂತ ಹೇಳ್ಬಿಟ್ಟು. OBC SC ST ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ ಏನು ಸ್ಟೇಟಿಂದ ಇಶ್ಯೂ ಆಗಿರುತ್ತೆ. ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್ ಎಲ್ಲೇ ಇದೆ ಅಲ್ಲಿ ಸಿಟಿಸನ್ಸ್ ರಿಜಿಸ್ಟರ್ ಅಂತ ಒಂದಿದೆ, ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್ ಅಂದ್ಬಿಟ್ಟು ಅದರ ಕಾಪಿ ಇದ್ರೂ ಆಗುತ್ತೆ. ಫ್ಯಾಮಿಲಿ ರಿಜಿಸ್ಟರ್ ಸರ್ಕಾರದಿಂದ ಮೇಂಟೈನ್ ಮಾಡಿದ್ರೆ ಯಾವುದನ್ನ ಬರ್ತ್ ಆ್ಯಂಡ್ ಡೆತ್ ಮತ್ತು ಫ್ಯಾಮಿಲಿ ಟ್ರೀ ಇದು ಡಾಕ್ಯುಮೆಂಟ್ ಮೇಂಟೈನ್ ಮಾಡಿದರೆ, ಈಗ ನಮ್ಮ ಕಡೆ ಇದರಲ್ಲಿದೆ ಏನಪ್ಪ ಕೊಡಗು, ಅಲ್ಲಿ ಹುಟ್ಟು ಸಾವೆಲ್ಲ ರೆಕಾರ್ಡ್ ಮಾಡಿ ಡಾಕ್ಯುಮೆಂಟೇಷನ್ ಬರ್ಕೊಂಡಿರ್ತಾರೆ. ಹರಿಯಾಣ, ಅದರ್ ಸ್ಟೇಟ್ಸ್, ನಮ್ಮಲ್ಲೂ ಹಿಂದೆ ಹೇಳೋರು ಅಂತಿದ್ದವರು ಮಾಡ್ತಾಯಿದ್ರು. ಈಗ ಸಿಸ್ಟಮ್ ಇಸ್ ನಾಟ್ ದೇರ್. ಆ ಥರದ್ದು ದಾಖಲೆ ಸರ್ಕಾರದಿಂದ ಇತ್ತು ಅಂದರೆ ಅದನ್ನು ತೊಗೊಳಕ್ಕೆ ಹೇಳಿದ್ದಾರೆ. ಮತ್ತು ಯಾವುದನ್ನ ಅಲಾಟ್ಮೆಂಟ್ ಮಾಡಿದರೆ, ಲ್ಯಾಂಡು ಮನೆಗಿನೇ ಸರ್ಕಾರದಿಂದ ಅಲಾಟ್ ಆಗಿದರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆ ಇದ್ದರೂ ಅದನ್ನು ತೊಗೋಬೇಕಂತ ಹೇಳ್ತಾರೆ. ಆಧಾರ್ ಬಗೆಗೆ ಏನು ಒಂದು ಸರ್ಕ್ಯುಲರ್ ಕೊಟ್ಟಿದ್ದಾರೆ, ಅದ್ರ ಪೂರಕವಾಗಿ ಅದನ್ನು ಕನ್ಸಿಡರ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಇಷ್ಟು 12 ದಾಖಲೆಗಳನ್ನ, 11 ಅದರ್ ಡಾಕ್ಯುಮೆಂಟ್ಸು, 12th ಇಸ್ ದ ಆಧಾರ್ನ, ಇಷ್ಟು ಡಾಕ್ಯುಮೆಂಟ್ಸ್ನ ಆ್ಯಸ್ ಎ ಪ್ರೂಫ್ ಆಫ್ ಸಿಟಿಸನ್ಶಿಪ್ಗೆ ಯೂಸ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಇದು ಯಾವಾಗ ಕೇಳ್ತೀವಿ ಅಂತ ಹೇಳಿದ್ರೆ, ಏನು ಡ್ರಾಫ್ಟ್ ಪಬ್ಲಿಷ್ ಆದಮೇಲೆ ತಕರಾರು ಬರುತ್ತಲ್ಲ, ತಕರಾರುಗಳು ಬಂದಾಗ ಇದು. ಅದಕ್ಕಿಂತ ಫಸ್ಟ್ ಟೈಮ್ ಯಾರ ಹತ್ರ ಏನೂ ಕೇಳೋದಿಲ್ಲ, ಯಾರು ಏನೂ ಡಾಕ್ಯುಮೆಂಟ್ಸ್ ಹಾಜರುಪಡಿಸ್ಬೇಕಾಗಿಲ್ಲ. ಇನ್ನೂ ಒಂದಿರ್ತದೆ, 2025ರಲ್ಲೂ ನಾನು ಇಲ್ಲ, ಈಗ ನಾನು ಸೇರಿಸ್ಬೇಕು. ಏನು ಮಾಡ್ಬೇಕಂತ ಹೇಳಿದ್ರೆ, ಫೈನಲ್ ಆದಮೇಲೆ ಅರ್ಜಿ ಕೊಟ್ಟು ಸೇರಿಸ್ಕೋಬೋದು. 25ರಲ್ಲಿ ಇರಲಿಲ್ಲ ಅಂತ ಹೇಳಿದ್ರೆ ಈಗ ಸೇರ್ಸಕ್ಕೆ ಬರೋದಿಲ್ಲ. ಬಟ್ ಫೈನಲ್ ಲಿಸ್ಟ್ ಪಬ್ಲಿಷ್ ಆದಮೇಲೆ ಏನು ಪ್ರೊಸೆಸ್ ಇದೆ, ಈಗ ರೆಗ್ಯುಲರ್ ವರ್ಷನೂ ಇನ್ಕ್ಲೂಷನ್ಸ್ ಮಾಡ್ತಾ ಇದ್ವಿ ನಾವು, ಆ ಪ್ರೊಸೆಸ್ಸಲ್ಲಿ ಇನ್ಕ್ಲೂಷನ್ ಮಾಡೋಕ್ಕೆ ಅವಕಾಶ ಇದೆ. ಫೈನಲ್ ಎಲೆಕ್ಟ್ರಲ್ ರೋಲ್ ಆದಮೇಲೆ ಮಾಡೋಕ್ಕೆ ಬೋತ್ ಆರ್ ದೇರ್. BLO ಅವ್ರ ಮನೆಗೆ ಬಂದು ಕೊಡೋಕ್ಕೆ ಅವಕಾಶ ಇದೆ, ಸೆಲ್ಫ್ ಎನ್ಯುಮರೇಷನ್ ಮಾಡೋಕ್ಕೂ ಅವಕಾಶ ಇದೆ. ಸೆಲ್ಫ್ ಎನ್ಯುಮರೇಷನ್ ಮಾಡೋಕ್ಕೆ ಇಚ್ಛೆ ಪಟ್ಟವರು ಅವರು ಡೌನ್ಲೋಡ್ ಮಾಡಿ ಮಾಡ್ಬೋದು. ಮಾಡಿದ್ರ ಬಗೆಗೆ BLO ಬಂದಾಗ ಮಾಹಿತಿ ಕೊಟ್ಟರೆ ಅವರು ಅದನ್ನು ಕ್ರಾಸ್ ವೆರಿಫೈ ಮಾಡಿ ಆನ್ಲೈನಲ್ಲೇ ಮಾಡೋಕ್ಕೆ ಅವಕಾಶ ಇದೆ. ನೀವು ಆನ್ಲೈನಲ್ಲಿ ಮಾಡಿದ್ರೆ ನಿಮಗೊಂದು ID ಬರುತ್ತೆ. ಆ IDನೇ ನೀವು ಹೇಳಿದ್ರೆ ಆಯಿತು, ಅವ್ರಿಗೆ ಬಂದಾಗ ನಾವು ಇಂಥದ್ರಲ್ಲಿ ಮಾಡಿದ್ದೀವಿ ಅಂತ ಹೇಳಿದ್ರೆ ಅವನು ಅದನ್ನು ಅಲ್ಲಿ ಚೆಕ್ ಮಾಡ್ಕೊತಾನೆ. ಅದು ಅವ್ರ ಲಾಗಿನಲ್ಲಿ ಬರ್ತದೆ. ಈಗ ಬಂದಾಗ ಅವ್ನಿಗೆ ಗೊತ್ತಿರುತ್ತೋ ಗೊತ್ತಿರೋದಿಲ್ಲ, ಗೊತ್ತಿಲ್ಲದೆ ಇರೋದ್ರೂ ಅವನು ಕೊಡೋಕ್ಕೆ ಬರ್ತಾನೆ. ನಾವು ಮಾಡಿದ್ದೀವಿ ಅಂತ ಹೇಳಿದ್ರೆ ಆಗುತ್ತೆ. ಅದೆಲ್ಲ ಅವ್ನು ಲಾಗಿನಲ್ಲಿ ಬರ್ತದೆ, ಯಾರ್ಯಾರು ಆನ್ಲೈನಲ್ಲಿ ಮಾಡಿರ್ತಾರೆ ಅದು ಇಟ್ ಈಸ್ ಅವೈಲೇಬಲ್ ಆನ್ ಇಸ್ ಲಾಗಿನ್. ಅದನ್ನು ಅವ್ನು ವೆರಿಫೈ ಮಾಡಿ ಅಪ್ಲೋಡ್ ಮಾಡಬೇಕು. ಅವನಿಗೆ ಲಾಗಿನ್ಗೆ ಬರ್ತದೆ, ಯಾರ್ಯಾರು ಸೆಲ್ಫ್ ಎನ್ಯುಮರೇಷನ್ ಮಾಡ್ತಾರೆ ಅವ್ರದ್ದೆಲ್ಲ ಬರ್ತದೆ. 2002 ಎಲ್ಲೆಲ್ಲಿ ಬೇಸ್ ಡೇಟ್ ಇದೆ. ಈಗ ಯಾರೋ ಆಂಧ್ರದಿಂದ ಬಂದು ಇಲ್ಲಿ ಸೆಟ್ಲ್ ಆಗಿದ್ದಾರೆ, ಅವ ಆಂಧ್ರದಲ್ಲಿ ನನ್ನ ಲಿಸ್ಟಲ್ಲಿ ಇದೆ ಅಂತ ಹೇಳ್ತಾನೆ, ಅದನ್ನು ನಮ್ಮಲ್ಲಿ ಚೆಕ್ ಮಾಡ್ತೀವಿ. ಇಟ್ ಈಸ್ ಅವೈಲೇಬಲ್. ಮ್ಯಾಪಿಂಗ್ ಮಾಡೋಗಲೂ ಚೆಕ್ ಮಾಡ್ಕೊಂಡಿದ್ದೀವಿ, ಕ್ರಾಸ್ ಚೆಕ್ ಆಗುತ್ತೆ. ಈಗ ಅವ್ನು ಐಡೆಂಟಿಟಿ ಕೊಡಬೇಕಲ್ಲ. ಈಗ ಆಂಧ್ರದಿಂದ ಬಂದು ಇಲ್ಲಿ ಸೆಟ್ಲ್ ಆಗಿದ್ದೀನಿ ಅಂತ ಹೇಳ್ತಾನೆ, 25ರ ಲಿಸ್ಟಲ್ಲಿ ಬಂದುಬಿಟ್ಟಿರುತ್ತೆ. ಲಾಸ್ಟಲ್ಲಿ ಎಂಟ್ರಿ ಮಾಡಿಸ್ಕೊಂಡಿರ್ತಾನೆ, ಇಲ್ಲಿ ರೆಸಿಡೆಂಟ್ ಆಗಿದ್ದೀನಿ, ನಾನು ರೇಷನ್ ಕಾರ್ಡ್ ತೊಗೊಂಡಿದ್ದೀನಿ ಅಂತೇಳಿ ಎಂಟ್ರಿ ಮಾಡಿಸ್ಕೊಂಡಿರ್ತಾನೆ. 2002ರಲ್ಲಿ ಅವ್ನ ಹೆಸರು ಇರೋದಿಲ್ಲ. ಸೊ ಈಗ ನನಗೆ 2002ರದ್ದು ಬೇಸ್ ಕೊಡಬೇಕು ಅವನು. ಸೊ ಏನು ಕೊಡ್ತಾನೆ ಅವನು, ಆಂಧ್ರದಲ್ಲಿ ಇಂಥ ಪೋಲಿಂಗ್ ಸ್ಟೇಷನಲ್ಲಿ ನಂದು ವೋಟಿಂಗ್ ರೈಟ್ಸ್ ಇತ್ತು ಅಂತ ಹೇಳಿ ಎನ್ಯುಮರೇಷನ್ ಫಾರ್ಮಲ್ಲಿ ಫಿಲ್ ಮಾಡ್ತಾನೆ. ಎನ್ಯುಮರೇಷನ್ ಫಾರ್ಮಲ್ಲಿ ಕೇಳುತ್ತದೆ ನಿಂದು ವೋಟಿಂಗ್ ಎಲ್ಲಿತ್ತು ಅಂದ್ಬಿಟ್ಟು. ಸೊ ಅವನು ಅದು ಫಿಲ್ ಮಾಡಿದಾಗ ನಮಗೆ BLOಗೆ ಎಂಟೈರ್ ಸ್ಟೇಟ್ದು ಕಂಟ್ರಿದು ಎಲ್ಲ ಬೇಸ್ 2002 ಕಾಣಿಸುತ್ತೆ. ಸೊ ಅದರಲ್ಲಿ ಅವ್ರು ಕ್ರಾಸ್ ವೆರಿಫೈ ಮಾಡಿ ಹಾಕ್ತಾರೆ. ಒಂದು ಸಲ ಒಂದು ಕಡೆ ಡ್ರಾಫ್ಟಲ್ಲಿ ಸೇರ್ಕೊಂಡು ಅಂತಾರೆ, ಮತ್ತೊಂದು ಕಡೆಗೆ ಸೇರೋದಿಲ್ಲ. ಅದು ಸಾಫ್ಟ್ವೇರಲ್ಲಿ ಎನ್ಶೂರ್ ಮಾಡ್ತಾರೆ. ಮತ್ತೊಬ್ಬರಿಗೆ 2 ಕಡೆ ಈಗ ವೋಟಿಂಗ್ ಇಲ್ದಂಗೆ ಮಾಡ್ತಾರೆ. ಮಾಡಲಿಲ್ಲ ಅಂದರೆ ಅವ್ರು ಡ್ರಾಫ್ಟಲ್ಲಿ ಬರೋದಿಲ್ಲ. 2002ರಲ್ಲಿ ಇದ್ದ ಅಂತ ಹೇಳಿಬಿಟ್ಟು ಈಗ ಡ್ರಾಫ್ಟ್ ರೋಲಲ್ಲಿ ಬರೋಲ್ಲ. 2002ರಲ್ಲಿ ಇದ್ದು ಈಗಲೂ ಇದ್ದೀನಿ ಅಂದರೆ ಬರ್ತದೆ. ಈಗಲೂ ನಾನು ಈ ಊರಲ್ಲಿ ಇದ್ದೀನಿ ಅಂದರೆ ಬರುತ್ತೆ. ಇಲ್ಲಾಂದರೆ 2002ನೇ ವೋಟಿಂಗ್ ಲಿಸ್ಟ್ ಮಾಡ್ಬೋದಿತ್ತಲ್ಲ. ಇಲ್ಲ, 2002ರಲ್ಲಿ ಇದ್ದರೆ ನೀವು ಪ್ರೂಫ್ ಗೀಫ್ ಏನೂ ಕೊಡೋದು ಈಗ ನಾನು 18 ಈಗ ಆಗಿದೆ, ನಮ್ಮ ಅಪ್ಪಂದು ಕೊಡ್ತೀನಿ, ನಮ್ಮ ಅಪ್ಪಂದು ಕರೆಕ್ಟ್ ಇದೆ. ಸೊ 18ಕ್ಕೆ ನನಗೆ ಕನ್ಸಿಡರ್ ಮಾಡ್ಕೊಂಡು ನಂಗೆ ಓಟ್ ಕೊಡ್ತಾರೆ. ಈಗ ಈ ಮನೆಗೆ ಸೊಸೆಯಾಗಿ ಬಂದಿದ್ದೀನಿ ಅಂತ ಹೇಳ್ತಾರೆ, ನಂದು ಅಲ್ಲೆಲ್ಲೋ ಇತ್ತು ಅಂತ ಹೇಳ್ತಾರೆ. ಇವ್ರ ಮನೇಲಿ ಗಂಡು ಮಗನ ಲಿಸ್ಟಲ್ಲಿ ಇರ್ತದೆ. ಸೊ ಈಕೆನ ಇಲ್ಲಿ ಸೇರಿಸ್ತಾರೆ, ಅಲ್ಲಿ ಆಟೋಮೆಟಿಕ್ಕಾಗಿ ಡಿಲೀಟ್ ಆಗುತ್ತೆ. ಈಗ ಮ್ಯಾಪಿಂಗ್ ಮಾಡೋವಾಗ ಈ ಎಕ್ಸಸೈಸ್ ಮಾಡಿದ್ದೀವಿ ನಾವು. ಈ ಲಾಸ್ಟ್ ಫೇಸಲ್ಲಿ ನಮಗೆಲ್ಲ ಸಮಸ್ಯೆಗಳು ಇದ್ದಾವೇನೆ. ಒಂದು 75-80 ನೇರ ಸಿಕ್ಬಿಡ್ತವೆ. ಅಲ್ಲಿಂದ ಆಚೆಗೆ ಹೀಗೆಲ್ಲ ಕನೆಕ್ಷನ್ಸ್ಗಳು, ಇವನು ಬಿಟ್ಟು ಹೋಗಿದ್ದಾನ, ಆ ಕಡೆಯಿಂದ ಬಂದಿದ್ದಾರೆ ಹೆಣ್ಮಕ್ಳು, ಇಲ್ಲಿಂದ ಹೆಣ್ಮಕ್ಳು ಬೇರೆ ಕಡೆಗೆ ಹೋಗಿ ಇಲ್ಲಿ ಬಿಟ್ಟು ಹೋಗ್ಬೇಕಾ, ಈ ಥರದ್ದೆಲ್ಲ ಮ್ಯಾಪಿಂಗ್ ಮಾಡಿ ನಾವು 93-94 ಮಾಡೋಕ್ಕಾಗಿರೋದು. ಲಾಸ್ಟ್ 7-8% ಈಸ್ ಐಡೆಂಟಿಫೈಯಿಂಗ್ ದೆಮ್ ಈಸ್ ಚಾಲೆಂಜ್, ಯಾರು ಅಂತ. ಹಾಗೂ ಇನ್ನು ಏನು ನಾವು ಹೇಳ್ತಾ ಇದ್ದೀವಿ 7%
ಈ 7%ಅಲ್ಲಿ ನಮಗೆ ನಿಖರವಾಗಿ ಅವ್ರದ್ದು ಪೂರಕವಾದ ದಾಖಲೆಗಳು ಏನೋ ಅವ್ರಿಗೂ ಕೊಡೋದಿಲ್ಲ, ನಮಗೂ ಸಿಗ್ತಾ ಇಲ್ಲ ಅಂತೇಳಿ ಬಾಕಿ ಆಗಿದೆ. ಅದು ಮ್ಯಾಪಿಂಗ್ ಆ್ಯಕ್ಟಿವಿಟಿ, ಅದಕ್ಕೂ ಎಲೆಕ್ಷನ್ಗೂ ಸಂಬಂಧ ಇಲ್ಲ. ಅದು ಒಂದು ಅಡ್ಮಿನಿಸ್ಟ್ರೇಟಿವ್ ಹೆಲ್ಪ್, ನಾನು ಹೆಲ್ಪ್ ಆಗಲಿ ಅಂತ ತಯಾರು ಮಾಡ್ಕೊಂಡಿದ್ದ ದಾಖಲೆ. ಈಗ ಅವರು ಡಾಕ್ಯುಮೆಂಟ್ ಕೊಟ್ಟರೆ ಅವ್ರ ಹೆಸರಿಗೆ ಬರ್ತದೆ. ಮತ್ತು ನಾವು ಎನ್ಯುಮರೇಷನ್ ಫಾರ್ಮ್ ಕೊಟ್ಟು ಅವ್ರು ರಿಟರ್ನ್ ಮಾಡಲಿಲ್ಲ ಅಂದರೆ ದೇ ವಿಲ್ ಬಿ ನಾಟ್ ಕನ್ಸಿಡರ್ಡ್ ಫಾರ್ ಡ್ರಾಫ್ಟಲ್ಲಿ ಬರೋಲ್ಲ. ಯಾವ ಎನ್ಯುಮರೇಷನ್ ರೋಲ್ ನನಗೆ ವಾಪಸ್ ಬರುತ್ತೆ, BLO ಸಿಗ್ನೇಚರ್ ಆಗುತ್ತೆ, ಅವು ಎಲ್ಲ ಡ್ರಾಫ್ಟಿಗೆ ಬರುತ್ತೆ. ಎಲ್ಲಿ BLOಗೆ ಇದ್ರ ಮೇಲೆ ಅನುಮಾನ ಬರುತ್ತೆ ಅಂತಿದ್ದು ಅದು ತಹಸೀಲ್ದಾರ್ ಮತ್ತು EROಗೆ ಬರುತ್ತದು. ARO ತಹಸೀಲ್ದಾರ್, ERO ಕಾನ್ಸ್ಟಿಟ್ಯೂನ್ಸಿಗೆ ಹೆಡ್ ಇರ್ತಾರೆ, ಅವ್ರಿಗೆ ಬರ್ತದೆ. ಸೊ ಅವರು ತೀರ್ಮಾನ ಮಾಡಿ ಆರ್ಡ್ರ್ ಮಾಡ್ತಾರೆ, ಅದನ್ನು ಸೇರಿಸ್ಬೇಕು ಬೇಡವ ಅನ್ನೋದಕ್ಕೆ ಡಿಸಿಷನ್ ಕೊಡ್ತಾರೆ. ಡಿಸಿಷನ್ ಒಪ್ಕೊಳ್ಳೋರು ಒಪ್ಕೋಬೋದು, ಒಪ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅದ್ರ ಮೇಲ್ಗಡೆ ಪ್ರಾಸೆಸ್ ಇದೆ. DC ಅರ್ಜಿ ಕೊಡ್ಬೋದು, ಎಲೆಕ್ಷನ್ ಕಮಿಷನ್ಗೂ ಕೊಡ್ಬೋದು, ಅದನ್ನು ಫಾಲೋ ಅಪ್ ಮಾಡ್ಬೋದು. ಈಗ ಡ್ರಾಫ್ಟ್ ಆದಮೇಲೆ ಬಿಟ್ಟು ಹೋಗಿ, ಅಂದರೆ ಡ್ರಾಫ್ಟ್ ಬಿಟ್ಟಾಗ ಈ ಥರದ್ದೆಲ್ಲ ಸಮಸ್ಯೆಗಳಿಂದ ಬಿಟ್ಟು ಹೋದವರು ಮತ್ತು ಇನ್ನೊಂದಷ್ಟು ಜನ ಕೊಡದೇ ಇರೋರು ಸುಮಾರು ಜನ ಇರ್ತಾರೆ. ಮತ್ತು ಕೊಡಬೇಕಂತ ಹೇಳಿದ್ರೆ ಫಿಲ್ ಮಾಡಿ ಕೊಡಬೇಕು. ಫಿಲ್ ಮಾಡಿ ಕೊಡ್ಬೇಕಾದ್ರೆ ಅವರೇ ಬರಬೇಕಂತ ಏನೂ ಇದಿಲ್ಲ. ಅವ್ರ ಪರವಾಗಿ ಅವ್ರ ಮನೇಲಿ ಯಾರು ಇರ್ತಾರೆ ದೊಡ್ಡವರು, ಸೀನಿಯರ್ಸ್ ಅಂತ, ಅವರು ಫಿಲ್ ಮಾಡಿ ಕೊಡೋಕ್ಕಾಗತ್ತೆ. ಅವ್ರ ಹೆಸರಲ್ಲಿ ಅವರು ಸಬ್ಮಿಟ್ ಮಾಡಬೇಕಾಗತ್ತೆ. ನಾನು ಅವ್ರ ಪರವಾಗಿ ಸಬ್ಮಿಟ್ ಮಾಡ್ತೀನಿ ಅಂತ ಬರ್ಕೊಡ್ಬೇಕು. ಅದ್ರಲ್ಲಿ ಬರೀ ಅವಕಾಶ ಇದೆ ಫಾರ್ಮ್ಯಾಟಲ್ಲಿ. ಸೊ ಅವ್ರು ಕೊಟ್ಟ ಮೇಲೆ ಕರೆಕ್ಟ್ ಇತ್ತು ಅಂದರೆ ಇಟ್ ವಿಲ್ ಬಿ ಕನ್ಸಿಡರ್ಡ್. ಕುಟುಂಬಸ್ಥರು, ಹೌದು, ಅವ್ರ ಕುಟುಂಬಸ್ಥರು ಯಾರನ್ನ ಹೆಡ್ ಇರ್ತಾರಲ್ಲ ಫ್ಯಾಮಿಲಿ. ಈಗ ಯಾರೋ ಮಕ್ಕಳು ಇಲ್ಲೇ ವೋಟಿಂಗ್ ಇರುತ್ತೆ, ಅವರೆಲ್ಲ ಬೇರೆ ಕಡೆ ಕೆಲಸಕ್ಕೆ ಹೋಗಿರ್ತಾರೆ, ಅವ್ರದನ್ನು ಅವರೇ ಬಂದು ಫಿಲ್ ಮಾಡಬೇಕು, ಅವರೇ ಸೈನ್ ಮಾಡಬೇಕು ಅನ್ನೋಂಗಿಲ್ಲ. ಮನೇಲಿ ಯಾರು ಹಿರೀಕರು ಇರ್ತಾರೆ ಅವರು ಸೈನ್ ಮಾಡಿ ಫಿಲ್ ಮಾಡ್ಬೋದು, ಫಿಲ್ ಮಾಡಿ ಕೊಡ್ಬೇಕಂದ್ರೆ ಹೊಣೆಗಾರಿಕೆ ಫಿಲ್ ಮಾಡಿದವ್ರದ್ದು ಇರುತ್ತೆ. ಯಾಕೆಂದರೆ ಅವರು ಆ ಮಾಹಿತಿನ ಕರೆಕ್ಟಾ ಇಲ್ವಾ ಅಂತ ನಮಗೆ ಗೊತ್ತಿರೋದಿಲ್ಲಲ್ಲ. ಅದು ಫಿಲ್ ಮಾಡಿದ್ದು 2002 ಕ್ರಾಸ್ ವೆರಿಫೈ ಮಾಡಿದಾಗ ಮ್ಯಾಚ್ ಆದರೆ ದೇ ವಿಲ್ ಬಿಕಮ್ ವೋಟರ್ಸ್, ಅದರ್ವೈಸ್ ದೇ ವಿಲ್ ನಾಟ್ ಬಿ ಕನ್ಸಿಡರ್ ಮಾಡದಿರೋಕ್ಕೆ ಕಾರಣಕ್ಕೆ ಒಂದು ಆರ್ಡ್ರನ್ನ ಕೊಡ್ತಾರೆ. ಅದ್ರ ಮೇಲೆ ಅವ್ರು ಅಪೀಲ್ ಮಾಡ್ಕೊತಾರೆ. ಆದಮೇಲೆ ಬಿಟ್ಟೋದವ್ರ ಪಟ್ಟಿಲಿ ನೋಡಬೇಕಾಗ್ತದೆ. ನಮಗೆ ಈಗ ಹೆಂಗೆ ಗೊತ್ತಾಗ್ತದೆ ಯಾರು ಅವರು ಇವರು ಅಂತ? ಡಾಕ್ಯುಮೆಂಟ್ ಕೊಡೋ ಪರಿಸ್ಥಿತಿ ಬರಬೇಕಲ್ಲ. ಇಲ್ಲ ಅಂತ ಹೇಳಿದ್ರೆ ಅದು ಸರ್ಕಾರ ಕ್ರಮ ತಗೊಳುತ್ತೆ. ನೆಕ್ಸ್ಟ್ ಈಗ ಡಿಪೋರ್ಟಿಂಗ್ ಮಾಡ್ತಾ ಇದ್ದಾರಲ್ಲ, ಎಲ್ಲ ಕಡೆ ಸಿಗಾಕೊಂಡವ್ರಿಗೆ ಡಿಪೋರ್ಟ್ ಮಾಡ್ತಾರೆ. ನೀವು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಪ್ರಕಾರ ಇವ್ರು ಬಾಂಗ್ಲಾದೇಶಿ ಅಂತ ಪೊಲೀಸರು ರಿಪೋರ್ಟ್ ಕೊಟ್ಟರೆ ಅವ್ರು ಡಿಪೋರ್ಟ್ ಮಾಡೋಕ್ಕೆ ಕ್ರಮ ತಗೊಳ್ತಾರೆ. ಇಫ್ ಯು ಆರ್ ಸೋ ಶ್ಯೂರ್ ಗಿವ್ ಎ ರಿಪೋರ್ಟ್, ಪೊಲೀಸ್ ವಿಲ್ ಟೇಕ್ ಆ್ಯಕ್ಷನ್. ಇಲ್ಲಾಂದರೆ ಇದರಲ್ಲಿ ಸಿಗಾಕೊಳ್ತಾರೆ. ಈಗ 53,000 ಜನ ಇದ್ದಾರೆ ಅಂತ ಹೇಳ್ತಿದ್ವಲ್ವ, 53,000 ಜನದಲ್ಲಿ ಎಷ್ಟು ಜನ ಲಿಸ್ಟಲ್ಲಿ ಸೇರೋದಿಲ್ಲ ನೋಡೋಣ. ನಾನ್ ಸಬ್ಮಿಷನ್ ಆಫ್ ಫಾರ್ಮ್ಗೆ ಚೆನ್ನೈಯಲ್ಲಿ 7 ಲಕ್ಷ ಜನ ಆರ್ ಔಟ್ ಆಫ್ ದ ವೋಟರ್ಸ್. ವರ್ಡ್ ಯೂಸ್ ಮಾಡೋದು ಡಿಲೀಟ್ ಯಾರು ಮಾಡೋದಿಲ್ಲ. ಈ ದಾಖಲೆ ತಂದು ಕೊಟ್ಟರೆ ನಾವು ಕನ್ಸಿಡರ್ ಮಾಡಿ ಆರ್ಡರ್ ಮಾಡ್ತೀವಿ. ನಮಗೆ ಅದನ್ನೇ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಿಮ್ಗೆ ಹೇಳಿದೆ. ನಮಗೆ ಹಂಗೆ ಕೋಟ್ಯಾಂತರ ಜನದ ಮ್ಯಾಪ್ ಮಾಡೋದು ಆಗದೇ ಇರೋ ಪರಿಸ್ಥಿತಿ ನಮಗೆ ಬಂದಿಲ್ಲ. ನಮಗೆ ಮ್ಯಾಪ್ ಮಾಡೋಕ್ಕಾಗದೇ ಇರೋದು 52,000 ಈ ಜಿಲ್ಲೆಗೆ. ಸೊ 52,000 ಜನದಲ್ಲಿ ಇನ್ನೆಷ್ಟು ಜನ ಡಾಕ್ಯುಮೆಂಟ್ಸ್ ಕೊಡೋಕ್ಕೆ ಸಾಧ್ಯ ಇದೆ ನಮಗೆ ಗೊತ್ತಿಲ್ಲ. ಪ್ರಾಬಬಲಿ 52,000 ಜನ ನಮಗೆ ದಾಖಲೆಗಳು ಹೊಂಚೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅನ್ನೋದು ಒಂದು ಹೂಯೆ. ಅದು 52,000ಕ್ಕೆ ನಿಲ್ಲುತ್ತೋ ಇಲ್ಲ ಅದು ಮೇಲಾಗುತ್ತಾ ಕಮ್ಮಿ ಆಗುತ್ತಾ, ಅದು SIR ಮುಗಿದ ಮೇಲೆ ಗೊತ್ತಾಗುತ್ತೆ. ಅವೆಲ್ಲ ಯಾವಾಗ ಡ್ರಾಫ್ಟ್ ರೋಲ್ ಬರುತ್ತೆ, ಡ್ರಾಫ್ಟ್ ರೋಲ್ ಬಂದಾಗ ಗೊತ್ತಾಗುತ್ತೆ ನಮಗೆ ಎಷ್ಟು ಜನ. ನಮ್ಮ ಪ್ರಕಾರ ಈಗಿರೋ ಪ್ರಕಾರ ಒಂದು 50,000 ಜನ ಮಿಸ್ ಆಗ್ಬೋದೇನೋ ಡ್ರಾಫ್ಟ್ ರೋಲ್ಗೆ. ಅಂದರೆ ಆಗ್ಲೂ ನಮಗೆ ಸಿಗದೆ ಹೋಗ್ಬೋದು ಅನ್ನೋದು ಒಂದು ಅಂದಾಜು ಮಾಡೋಕ್ಕೆ ಸಾಧ್ಯ ಆಗುವಂಥ ನಂಬರ್ ಇದು ಮ್ಯಾಪಿಂಗಿಂದ. ಅದು ನಿಖರ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಇಟ್ ಕ್ಯಾನ್ ಇಂಪ್ರೂವ್. ಯಾಕಂದರೆ 2025ರಲ್ಲಿ ವೋಟಿಂಗ್ ಲಿಸ್ಟಲ್ಲಿ ಇರೋರು 53,000 ಜನಕ್ಕೆ ನನಗೆ ಈಗ ಮಾಹಿತಿ ಸಿಕ್ಕಿಲ್ಲ. ಈ 53,000 ಜನನೂ 2025ರಲ್ಲಿ ಇದ್ದಾರೆ. 53,000 ಜನ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದವರು 2025 ವೋಟಿಂಗ್ ಲಿಸ್ಟಲ್ಲಿ ಇರೋರೆ. ಕ್ಷೇತ್ರದಲ್ಲಪ್ಪ, ಶಿರಟ್ಟಿ ಮುಂಡರ್ಗಿ ಕ್ಷೇತ್ರದಲ್ಲಿ 11,500 ಜನ ಇದ್ದಾರೆ ನಮಗೆ ಮ್ಯಾಪಿಂಗಿಗೆ ಸಿಗದೆ ಇರೋರು. ಸೊ ಹಾಗೆ ಗದಗ ಕ್ಷೇತ್ರದಲ್ಲಿ 14,606 ಜನ ಇದ್ದಾರೆ. ರೋಣ ಕ್ಷೇತ್ರದಲ್ಲಿ 15,854 ಜನ ಇದ್ದಾರೆ. ನರಗುಂದ ಕ್ಷೇತ್ರದಲ್ಲಿ 10,954 ಜನ ಇದ್ದಾರೆ. ಹೀಗೆ ಒಟ್ಟಿಗೆ 53,000 ಜನ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಮ್ಯಾಪಿಂಗ್ ಆ್ಯಕ್ಟಿವಿಟಿಗೆ ನಿರ್ದಿಷ್ಟವಾಗಿ ಮ್ಯಾಪ್ ಆಗದೆ ಇರೋರು ಇದ್ದಾರೆ. 2002ರಲ್ಲಿ ಮತ್ತು 2025ಕ್ಕೆ ಮ್ಯಾಪ್ ಮಾಡಿದಾಗ ಇಷ್ಟು ಜನದ ಮಾಹಿತಿ ನಮಗೆ ಕೊರತೆ ಆಗಿದೆ. ಸೊ ನಾವು ಸರ್ಚ್ ಮಾಡು ಸಿಕ್ತಿಲ್ಲ, ನಾವಿನ್ನೂ ಸರ್ಚ್ ಮಾಡ್ತಾನೇ ಇದ್ದೀವಿ. 16ರವರೆಗೂ ಮಾಡೋಕ್ಕೆ ನಮ್ಗೆ ಅವಕಾಶ ಇದೆ. 16ರ ನಂತರ ಇಟ್ ವಿಲ್ ಬಿ ಸ್ಟಾಪ್ಡ್. ಅಲ್ಲ, ಫೇಕ್ ವೋಟರ್ಸ್ ಅಂತ ನಾವೀಗ ಹೆಂಗೆ ಹೇಳೋಣಪ್ಪ? ಇನ್ನೂ ಅವ್ರಿಗೆ ಅವಕಾಶ ಇದೆ ಅಲ್ಲ, ಇನ್ನೂ ಅವಕಾಶ ಇದೆ. SIRಲ್ಲಿ ದಾಖಲೆ ತಂದುಕೊಳ್ಳಲ್ಲ ಅಂತ ಏನು ಗ್ಯಾರಂಟಿ ಇದೆ? ಅವ್ರು SIRಲ್ಲಿ ಇನ್ನೊಂದು ಅವಕಾಶ ಇದೆ. ಅವ್ರು SIRಲ್ಲಿ ದಾಖಲೆಗಳು ತಂದು ಕೊಟ್ಟರೆ
ಹಾಗಾಗುತ್ತೆ. ಅವಾಗ SIR ಮಾಡಾದಮೇಲೆ 20-25 ಫೈನಲ್ ಲಿಸ್ಟ್ ಜನ್ರೇಟ್ ಆದಾಗ, ಏನು 2026 ಎಲೆಕ್ಟ್ರಲ್ ರೋಲ್ ಜನ್ರೇಟ್ ಆದಾಗ, ಆವಾಗ ಮಿಸ್ ಆದವರು ದಾಖಲೆ ರಹಿತ ವಸತಿದಾರರು ಅಂತ ಹೇಳ್ಬೋದು. ದೇ ಡೋಂಟ್ ಹ್ಯಾವ್ ಎನಿ ಡಾಕ್ಯುಮೆಂಟ್ಸ್ ಟು ಪ್ರೂವ್ ದರ್ ಸಿಟಿಸನ್ಶಿಪ್ ಅಂತ. ಅವ್ರು ಫೇಕ್ ಅಂತ ಹೇಳೋಕ್ಕಾಗಲ್ಲ, ಕೊಡದೇನೂ ಇರ್ಬೋದು. ಈ ಡಿಪೋರ್ಟೇಷನ್ ಮಾಡೋಕ್ಕೆ ಸ್ಕೀಮ್ ಎಲ್ಲ ಏನಿದೆ ಅದು ಅವ್ರು ಚೆಕ್ ಮಾಡ್ಕೊತಾರೆ. ಈಗ ನಾನು ವೋಟ್ ಮಾಡಲ್ಲ ಅಂತ ಕುಂತವನಿಗೆ ನಾವೇನು ಮಾಡೋಣ? ಎನಿವನ್, ಆಲ್ ದ 12 ಎನಿವನ್ ಈಸ್ ಎನಫ್. ಅಲ್ಲಿ ಹೋಗಿ ಕೆಲಸ ಮಾಡ್ತಿರ್ತಾರೆ, ಇಲ್ಲಿ ಫ್ಯಾಮಿಲಿಲಿ ಯಾರೋ ಒಬ್ಬರು ಇರ್ತಾರೆ, ಆ ಒಬ್ಬರೇ ಅವ್ರಿಗೆ ಸಂಬಂಧಪಟ್ಟ ಮಾಹಿತಿನೆಲ್ಲ ಕೊಟ್ಟರೆ 2002ರಲ್ಲಿ ಆ ಮಾಹಿತಿ ಮ್ಯಾಪ್ ಆಯಿತು ಅಂತ ಹೇಳಿ. ಈಗ ಮಕ್ಕಳು ಅಮೆರಿಕಾದಲ್ಲಿ ಇರ್ತಾರೆ, ಅಲ್ಲಿ ಸಿಟಿಸನ್ಶಿಪ್ ತೊಗೊಂಡಿದ್ರೆ ಇಲ್ಲಿ ಕೊಡಬಾರ್ದು. ದೇರ್ ಇಸ್ ಒನ್ ಲೈನ್, ಯು ಕೆನ್ ನಾಟ್ ಹ್ಯಾವ್ ಡ್ಯುಯಲ್ ಸಿಟಿಸನ್ಶಿಪ್ ಅಂತ ಹೇಳಿ. ಈಗ ಮೈಗ್ರೇಟ್ ಆಗಿರೋರು ಈಗ ಬೇರೆ ದೇಶದಲ್ಲಿ ಸಿಟಿಸನ್ಶಿಪ್ ತೊಗೊಂಡಿದ್ರೆ ಇಲ್ಲಿ ವೋಟರ್ಗಾಗಿ ಲಿಸ್ಟ್ಗೆ ಇದಕ್ಕೆ SIR ಅಲ್ಲಿ ಫಿಲ್ ಮಾಡಿಕೊಡೋದು ಅಪರಾಧ. ಇನ್ನು ಚೆನ್ನೈ 88 ಜನ ಸಿಗಾಕೊಂಡಿದ್ದಾರೆ, ವೋಟಿಂಗ್ ಮಾಡಿದ್ದಾರೆ. ವೋಟಿಂಗ್ ಮಾಡಿ ಏರ್ಪೋರ್ಟಲ್ಲಿ ಕಮ್ ಟು ಗೋ ಬ್ಯಾಕ್. ಅಲ್ಲಿ ಹೋದಾಗ ಅವರ ಚೆನ್ನೈದು ಪಾಸ್ಪೋರ್ಟ್ ಸಬ್ಮಿಟ್ ಮಾಡಿದಾಗ ಪಾಸ್ಪೋರ್ಟಲ್ಲಿ ಇದರ ಸಿಟಿಸನ್ಸ್ ಆಫ್ ಅಮೇರಿಕಾ, ಕೈ ಮೇಲೆ ವೋಟಿಂಗ್ ಗೀಟ್ ಕಂಡಿದೆ. ಅವ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಏರ್ಪೋರ್ಟ್ ಆಫೀಸರ್ ಅಥಾರಿಟೀಸ್. ಹಂಗಾಗತ್ತೆ, ದೇ ಬಿನ್ ಡಿಟೈನ್ಡ್. ಅದು ಸಿಟಿಸನ್ ಜವಾಬ್ದಾರಿ. ಇವತ್ತಿಗೆ ದಾಖಲೆ ಆಗಿಲ್ಲ, ಎಲ್ಲಿದ್ದಾರೆ ಹೇಳೋರು? ಇಲ್ಲಪ್ಪ, ಎಳವ ಕೊಡೋ ದಾಖಲೆಯನ್ನು ಅವಲಂಬಿಸಬಾರ್ದು ಅಂತ ಯಾರಿಲ್ಲ. ಅದಕ್ಕೆ ಅದು ಪೂರಕವಾದ ಎವಿಡೆನ್ಸ್ ಅಕ್ಕಪಕ್ಕದವ್ರು ಇರ್ತಾರೆ. ಎಳವರ ಹತ್ರ ಇರೋ ದಾಖಲೆಗೆ ಅಂಥ ಮಹತ್ವ ಕೊಡೋಕೆ ಹೋಗ್ಬಿಟ್ರೆ, ಯಾಕಂದರೆ ಅವರೆಲ್ಲ 2002ರಲ್ಲಿ ಇರ್ತಾರೆ. ಈ ಅದರ್ ದೆನ್ ದಾಟ್ ಇದರಲ್ಲ, ಯಾಕಂದರೆ ಎಳವರೆಲ್ಲ ಒಂದು 50-60ನೇ ಇಸ್ವಿಲಿ ಇದ್ದವರು. ಅವಾಗಲ್ದ ಅಂಥವ್ರದ್ದು ಯಾರ್ದು ಮಿಸ್ ಆಗಿರೋ ಸಾಧ್ಯತೆಗಳು ಕಡಿಮೆ. ಈಗ ರೀಸೆಂಟ್, ಈಗ ಈ 2002ರ ನಂತರ ಈ ಮೈಗ್ರೇಷನ್ಸು, ಮೂವ್ಮೆಂಟ್ಸು, ಈ ಅರ್ಬನೈಸೇಷನ್ ಜಾಸ್ತಿಯಾಗಿ ಮೂವ್ಮೆಂಟ್ಸ್ ಆಗಿರುತ್ತಲ್ಲ, ಆ ಟೈಮಿಗೆ ದಾಖಲೆಗಳು ಒದಗಿಸ್ಬೇಕಂತ ಅದಕ್ಕೆ ಕೇಳ್ತಾರೆ.